ಏನ್ ಸೆಕೆಬಾ ಏನು ನೀವಿಬ್ರು ಹೀಗೆ ಕಾಲಕ್ಕೆ ಕೂಗ್ತಿದ್ದೀರಾ? ಕ್ಯಾಂಪೇನಿಂಗ್ ಹೋಗಲ್ವಾ? ಅದೆಲ್ಲ ನಿಮ್ಮಂಥವ್ರು ಚಿಕ್ಕ ಮಾವ, ನಾವೆಲ್ಲ ಅಂತ ರಿಸ್ಕ್ ತಗೊಳಲ್ಲ. ಓಹೋ, ಗೆಲ್ತೀವಿ ಅಂತ ಓವರ್ ಕಾನ್ಫಿಡೆನ್ಸಾ? ಕಾನ್ಫಿಡೆನ್ಸ್ ಅದಿಲ್ಲ ಅಂದರೆ ನಾವು ಅಂದ್ಕೊಂಡಿದ್ದು ನಮ್ಗೆ ಸಾಧಿಸೋಕ್ಕಾಗ. ತುಂಬ ಬಾಯಾರಿಕೆ ಆಗ್ತಿದೆ. ಏ ಜಾಜಿ, ಜ್ಯೂಸೋ ಮಜ್ಜಿಗೆನೋ ಏನೋ ತಗೊಂಡ್ ಬಾರೆ. ಅವಳಲ್ಲಿರ್ತಾಳೆ, ಎಲೆಕ್ಷನ್ ಅಂತ ಓಡಾಡ್ತಿರ್ತಾಳೆ. ನೋ ಸೌಂದರ್ಯ, ಜಾಜಿ ಮನೇಲೇ ಇದ್ದಾರೆ. ನಾವು ಇನ್ನೂ ಹೊರಗೋಗಿಲ್ಲ. ಪ್ರಚಾರನೇ ಮಾಡ್ಲಿಲ್ವಮ್ಮ? ಮಾಡ್ತೀವಿ ಚಿಕ್ಕ ಮಾವ, ಆದರೆ ನಿಮ್ಮ ಥರ ಮನೆಗೆ ಹೋಗೋದು, ಎಲ್ರೂ ಕ್ಲಬ್ಗೆ ಕರೆಸಿ ಕೂರಿಸಿ ಜ್ಯೂಸ್ ಕೊಟ್ಟು ಸೇವೆ ಎಲ್ಲ ಮಾಡಲ್ಲ. ಅದರಲ್ಲೂ ನಮ್ಮ ಸೌಂದರ್ಯನೇ ಅವ್ರಿಗೆ ಜ್ಯೂಸ್ ಸರ್ವ್ ಮಾಡೋದು ಅಂತ ಅದು ಗೊತ್ತಾಗುತ್ತಾ? ಕೆಲವು ಸಲ ಗೋಡೆಗೂ ಕಿವಿ ಇರತ್ತೆ ಅಂತ ಅಂತಾರೆ. ಹಾಗೆ ನೀವೇನು ಮಾಡ್ತೀರೋ ಆ ಇನ್ಫಾರ್ಮೇಶನ್ ನಂಗೆ ಬರುತ್ತೆ. ಅಯ್ಯೋ ಸೌಂದರ್ಯ, ನಮ್ಮ ಮನೆ ದೇವ್ರಾಣೆ, ನಾನು ಹೇಳಿಲ್ಲಮ್ಮ. ಅಲ್ಲ ಚಿರಾಗ್, ಇವರೆಲ್ಲರೂ ಓಲ್ಡ್ ಜನ್ರೇಷನ್, ನಾವು ನ್ಯೂ ಜನ್ರೇಷನ್ ಸೇರಿದವರು. ಈಗೆಲ್ಲ ಯಾರು ಜನನ ಕರೆಸಿ ಕೂರಿಸಿ ಸೇವೆ ಮಾಡಿ ಕ್ಯಾಂಪೇನಿಂಗ್ ಮಾಡ್ತಾರೆ? ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಕ್ಯಾಂಪೇನಿಂಗ್ ಮಾಡಬೇಕಲ್ವ ನೀವು? ಅಂದ್ರೆ ನೀವೆಲ್ಲ ಆ ಥರ ಮಾಡ್ತಿರೋದು? ಅಫ್ಕೋರ್ಸ್, ಅದಕ್ಕೆ ಆರಾಮಾಗಿ ಎ ಸಿ ಎಲ್ ಮನೇಲಿ ಕೂತಿದ್ದೀವಿ. ಡಿಜಿಟಲ್ ಇಂಡಿಯಾ ಅಪ್ಡೇಟ್ ಆಗ್ಬೇಕು ಚಿಕ್ಕ ಮಾವ. ಕರೆಕ್ಟಾಗಿ ಹೇಳಿದೆಮ್ಮ. ನಿನಗಿರೋ ಬುದ್ಧಿ ಇಲ್ಲಿ ಕೆಲವರಿಗೆ ಇಲ್ಲ. ಎಂತ ಸೂಪರ್ ಐಡಿಯಾ ನೋಡೆ ಸುಕ್ಕು. ನಿನಗೆ ಯಾವಾಗಲಾದ್ರೂ ಈ ಥರ ಐಡಿಯಾ ಬಂದಿದ್ಯಾ? ಪರವಾಗಿಲ್ಲ ಜಾಜಿ, ಎಲೆಕ್ಷನ್ ನಿಂತಿದ್ರು ಅಹಂಕಾರನೇ ಇಲ್ಲದೆ ಮನೆ ಕೆಲಸ ಮಾಡ್ತಿದ್ಯಾ? ಈ ಪ್ರಪಂಚದಲ್ಲಿ ಮನುಷ್ಯನೇ ಶಾಶ್ವತವಾಗಿರಲ್ಲ, ಅಂಥದ್ರಲ್ಲಿ ಅಹಂಕಾರ ಯಾಕೆ ಪಡಬೇಕು ಸರ್? ವಾಹ್, ಎಂತ ಗೋಲ್ಡನ್ ವರ್ಡ್ಸ್ ಅಮ್ಮ. ನೀನ್ ಮಾತಾಡೋದು ಕೇಳಿದ್ರೆ ದಿಶಾನೇ ಮಾತಾಡ್ದಂಗಿದೆ. ಅಫ್ಕೋರ್ಸ್, ನನ್ನ ಪಾರ್ಟಿಯಲ್ಲಿ ಇದ್ದಾರೆ ಅಂದ್ರೆ ಮಾತಲ್ಲಿ ಸ್ಟ್ರಾಂಗ್ ಆಗೇ ಇರ್ಬೇಕಲ್ಲ. ಜ್ಯೂಸ್ ಏನೋ ಚೆನ್ನಾಗಿದೆ, ಆದರೆ ನನಗೆ ಈ ಸರಿ ಎಲೆಕ್ಷನ್ ಯಾಕೋ ತುಂಬ ಟಫ್ ಅನ್ನಿಸ್ತಿದೆ. ಚಿಕ್ಕಪ್ಪ, ಅದಕ್ಕೆ ಜಾಜಿ ಫೈಟ್ ಕೊಡ್ತಾರೆ ಅಂತ. ಫೈಟ್ ಕೊಡ್ತಿದ್ದು ಜಾಜಿ ಅಲ್ವೋ ದಿಶಾ? ಇನ್ನೂ ಗೊತ್ತಾಗಿಲ್ವಾ? ಮುಂಚೆ ಸೌಂದರ್ಯನ ಮುಂದೆ ಯಾರೂ ಎಲೆಕ್ಷನ್ ಕಂಟೆಸ್ಟೇ ಮಾಡ್ತಿರ್ಲಿಲ್ಲ, ಅವಿರೋಧವಾಗಿ ಗೆಲ್ತಿದ್ಲು. ದಿಶಾ ಅವಳು ನಿಲ್ದೆ ಧೈರ್ಯವಾಗಿ ಜಾಜಿ ನಿಲ್ಸಿದ್ದಾಳೆ. ಸೊ ಏನೋ ಪ್ಲಾನ್ ನಡೀತಾ ಇದೆ. ಎಲೆಕ್ಷನ್ನು ಅಷ್ಟು ಈಸಿ ಇಲ್ಲ. ನನಗನ್ಸೋ ಪ್ರಕಾರ ಎಲ್ರಿಗೂ ಏನಾದರೂ ಲಂಚ ಕೊಟ್ಟು ಸೌಂದರ್ಯನಿಗೆ ವೋಟ್ ಮಾಡೋ ಥರ ಮಾಡೋದು ಒಳ್ಳೆಯದು ಅನ್ಸುತ್ತೆ. ನಾನೊಪ್ಪಲ್ಲ. ಲಂಚ ತೊಗೊಳೋದು ಎಷ್ಟು ತಪ್ಪು, ಲಂಚ ಕೊಡೋದು ಅಷ್ಟೇ ತಪ್ಪು. ಅದಕ್ಕೆ ಇರೋ ಹೆಸರು, ಅವ್ರು ಮಾಡಿರೋ ಕೆಲಸಗಳೇ ಅವ್ರನ್ನ ಗೆಲ್ಲೋ ಥರ ಮಾಡುತ್ತೆ.